ಅಣ್ಣ ಇದಕ್ಕೆ 260 ಈ ಗಾಡಿಗೆ, ಅದಕ್ಕೆ ಫುಲ್ ಟ್ಯಾಂಕು. ಅಲ್ಲೇ ನೋಡ್ತೀಯ ಅಲ್ಲಿ ಏನಾಯ್ತು ಅಲ್ಲಿ ನೋಡಿ ಗಾಡಿ. ನನಗೆ ಈಗ ಎಲೆಕ್ಟ್ರಿಕ್ ಗಾಡಿ ಕೊಟ್ಬಿಟ್ಟವ್ರೆ. ಬೈಕ್ ಹಾಕೊಂಡಿದ್ದೀರಾ? ಮೈಕ್ ಇಲ್ಲ ಬ್ರೋ. ಹೋಗೋಣ ಸಿಗೋಣ. ಸೊ ಗೈಸ್, KTM ಡ್ಯೂಕ್ 250 Gen 3 ಇವ್ರದ್ದೇ ಪರಿ ಅಂದ್ಬಿಟ್ಟು ನನ್ನ ಫ್ರೆಂಡು. ಸೊ ಬನ್ನಿ ನೋಡೋಣ ಗಾಡಿ ಹೇಗಿದೆ ಅಂತ. ಸೊ 250cc ಫಸ್ಟ್ ಟೈಮ್ ಓಡಿಸ್ತಿರೋದು ನಾನು. ಸೊ ರೆಡಿ ಟು ರೇಸ್. ಸೊ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಎಲ್ಲ ಸಕ್ಕತ್ತಾಗಿದೆ. ಸೊ ಇದಕ್ಕೂ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಸೊ ಪವರ್ ಮಾತ್ರ ಸಕ್ಕತ್ತಾಗಿದೆ. KTM ಮಾತಾಡೋಂಗಿಲ್ಲ ನೋಡಿ. ಟೋಟಲ್ ರೆಸ್ಪಾನ್ಸ್ ಹೆಂಗಿದೆ ಅಂತ ಹಿಂಗೆ ಕೊಟ್ಟರೆ ಸಾಕು, ಕಿತ್ಕೊಂಡು. ಬ್ರೇಕಿಂಗು ಸಕ್ಕತ್ತಾಗಿದೆ. ಸೊ ಮೈಲೇಜ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಫ್ರೆಂಡ್ ಹೇಳ್ತಿದ್ರು ಅರೌಂಡ್ 30 ಬರುತ್ತೆ ಅಂತ. ಸೊ ಓಡ್ಸೋಕ್ಕೆಲ್ಲ ಹೆವಿ ಕಂಫರ್ಟಬಲ್ ಆಗಿದೆ ಗಾಡಿ. ಸೊ ಇಂಥ ಚಿಕ್ಕ ರೋಡಲ್ಲೆಲ್ಲ ಚಾಡ್ಬೋದು ಗಾಡಿನ. ಸೊ ಬ್ರೇಕಿಂಗ್ ಬೈಕು ಅಷ್ಟೇ ಸಕ್ಕತ್ತಾಗಿದೆ. ಸೊ ಗೈಸ್, ಬ್ರೇಕಿಂಗ್ ಬೈಕ್ಸ್ ಎಲ್ಲ ಸಕ್ಕತ್ತಾಗಿದೆ. ಸೊ ಜಸ್ಟ್ ಸುಮ್ಮನೆ ಹಿಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ರಪ್ ಅನ್ನೋ ಗಾಡಿ ನಿಂತ್ಕೊಂಡ್ಬಿಡುತ್ತೆ. ಸೊ ಥ್ರಾಟಲ್ ರೆಸ್ಪಾನ್ಸು ಅಷ್ಟೇ. ಇವಾಗ ನೋಡಿ 3rd ಗೇರಲ್ಲಿದೆ. ಸೊ ಇದೇ ಗೇರ್ ಇಂಡಿಕೇಷನ್ನು. ಸೊ 3rd ಗೇರಲ್ಲಿದೆ. ಸೊ 2nd ಗೇರಿಗೆ ಹೋಗ್ತೀನಿ. ಸುಮ್ಮನೆ ಥ್ರಾಟಲ್ ಕೊಡ್ತೀನಿ ನೋಡಿ ಹೆಂಗೆ ಇನ್ನೊಂದು ಗೇರ್. ಸೊ ಇದು ಎಸ್ಮಾಲ್, ತುಮಕೂರು ಎಸ್ಮಾಲು. ಸೊ ಇವಾಗ ನಾವು ಶಿರಾ ಗೇಟ್ ರೋಡಲ್ಲಿ ಇದ್ದೀವಿ. ಸೊ ಟುವರ್ಡ್ಸ್ ಅಮ್ಮನಿಕೆರೆ ರೋಡ್ ಹೋಗ್ತಾ ಇರೋದು. ಸೊ ನನ್ನ ಫ್ರೆಂಡ್ KTM ಗಾಡಿನ ಇದೇ ಶೋರೂಮಲ್ಲಿ ತಗೊಂಡಿದ್ದು ಅಂದ್ಕೊತೀನಿ. ಇದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡಿ. ಹಾಂ, ಇದಕ್ಕೆ 260 ಹಾಕ್ಬಿಡಿ ಪವರ್. ಅಣ್ಣ ಪವರ್. ಹಾಂ ಅಣ್ಣ ಇದಕ್ಕೆ 260 ಈ ಗಾಡಿಗೆ, ಅದಕ್ಕೆ ಫುಲ್ ಟ್ಯಾಂಕು. ಅಲ್ಲೇ ನೋಡ್ತೀಯ ಅಲ್ಲಿ ಏನಾಯ್ತು ಅಲ್ಲಿ ನೋಡ್ಬೇಕು.
ಅಣ್ಣ ಸಾಕಾದಾಗ ಕೊಟ್ರು ಡೈಲಾಗ್. ಬೆಳಿಗ್ಗೆ ಸಾಕಾಗುತ್ತೆ, ಒಬ್ಬನೇ ಹಾಕ್ಬೇಕು, ಒಬ್ಬನೇ ಇದು ಮಾಡಬೇಕು. ಸಪ್ರೇಟಾ? ಹಾಂ ಸಪ್ರೇಟು. ಒಟ್ಟಿಗೆನಾ? ಹಾಂ ಎಲೆಕ್ಟ್ರಿಕ್ ಫುಲ್ಲು ಫುಲ್ಲು ಚಿಲ್ಲರೆ ಇದೆ ಕೊಡಿ. ಚಿಲ್ಲರೆ 40 ರೂಪಾಯಿ. ಎಷ್ಟು? 40 ರೂಪೀಸ್. ಫೋನ್ಪೇ ಮಾಡೋದಾ? ಮಾಡಿಬಿಟ್ಟು ಆಮೇಲೆ ನನಗೆ ಬೈದ್ಬಿಟ್ಟಿಲ್ಲ. ಅಣ್ಣ ಬರೋಣ, ಬಾಯ್. ಹಂಗೆ ಕಲ್ತ್ಬಿಟ್ಟಿದ್ದೀವಿ. ಈಗ ಪಾರ್ಕಿಂಗ್ ಇದೆ. ಬ್ರೇಕ್ ಹಿಡೀರಿ. ಬ್ರೇಕ್ ಹಿಡಿದ್ಬಿಟ್ಟು ರೆಡ್ ಬಟನ್. ಹಾಂ ಅಷ್ಟೇ. ಡನ್. ಸ್ಪೋರ್ಟ್ಸ್ ಮೋಡ್ ಹಾಕೊಳ್ಳಿ. ಬ್ರೇಕ್ ಇಲ್ಲ ಹಿಂದಿದ್ದು. ಬ್ರೋ ಏನು ಬ್ರೋ ಈ ಗಾಡೀಲಿ ಇಷ್ಟು ಪವರ್ ಐತೆ? ಹೌದಾ? ತಡಿಯೋಕ್ಕಾಗಲ್ಲ, ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂದ್ಕೊಳ್ರಿ. ಹಾಗೆ ಬ್ರೋ ಹುಷಾರಾಗಿ ಹೊಡಿಬೇಕು. ಸ್ವಲ್ಪ ಹೆಚ್ಚಿಗೆ ಯಾರು ಹಾಕ್ಬಿಡ್ತಾರೆ. ಸೊ ನಿಮ್ಮ ಫೋನ್ ಕನೆಕ್ಟ್ ಆಗೈತಾ? ಹಾಂ. ಸಿಗ್ನಲ್ ಬಿಟ್ಟೈತೆ, ಅದಕ್ಕೆ ಟ್ರಾಫಿಕ್. ಇದು ನಿಮ್ಮ ಫೋನ್ ಕನೆಕ್ಟ್ ಆಗೈತಲ್ಲ, ಏನೇನು ತೋರಿಸುತ್ತೆ? ಕಾಲ್ ಬಂದರೆ ಕಾಲ್ ತೋರಿಸುತ್ತೆ. ಹಾಂ, ಹೆಸರು ಸಹ ತೋರಿಸುತ್ತೆ, ಬರೀ ನಂಬರು. ತೋರಿಸುತ್ತೆ. ಆಮೇಲೆ ನ್ಯಾವಿಗೇಷನ್ ಹಾಕೋಬೋದು. ನ್ಯಾವಿಗೇಷನ್ ಅಷ್ಟೇನಾ? ಫುಲ್ಲು ಬ್ಯಾಕ್ ಬರಲ್ಲ. ಹಾಂ, ಟರ್ನ್ ಬೈ ಟರ್ನು. ಈಗ 200 ಮೀಟರ್ ಟರ್ನು. ಸೊ ಪರಿಯವ್ರನ್ನ ಮುಂದೆ ಬಿಟ್ಟು ನಾನು ಹಿಂದೆಯಿಂದ ಚಚ್ಚಾಡ್ತೀನಿ. ಬಾಯ್ ಬಾಯ್. ಇದೇ ನೋಡಿ ಅಮ್ಮಾನಿಕೆರೆ ರೋಡು. ಸೊ ಇದು ಆಂಜನೇಯ ಸ್ಟ್ಯಾಚು ತುಮಕೂರಲ್ಲಿ ಹೆವಿ ಫೇಮಸ್ಸು. ಮುಂದೆನೇ ಗ್ಲಾಸ್ ಹೌಸ್ ಇದೆ. ಸೊ ಈಸಿಲಿ 100 ಟಚ್ ಆಗುತ್ತೆ, ನೀವೇ ನೋಡಿದ್ರಲ್ಲ. ಸೊ ಗಾಡಿ ಮಾತ್ರ ಮಾತಾಡೋಂಗಿಲ್ಲ, ಸಕ್ಕತ್ತಾಗಿದೆ. ಹಾಂ ಬ್ರೋ, ಇನ್ನೊಂದು ದೊಡ್ಡ ಬೀಚ್ ತೋರಿಸ್ತೀನಿ ಬನ್ನಿ, ಒಳಗಡೆ ಇದೆ. ಹಾಂ, ಹೋಣ ನಮ್ಮ ಫ್ರೆಂಡ್ ಅವ್ರದ್ದು. ಅದ 250. ಸೊ ನಮ್ಮ ಗಾಡಿ ನೋಡಿಬಿಟ್ಟು ಬೀಸ್ಟ್ ಅಂತವ್ರೆ, ಇವ್ರಿಗೆ ಇನ್ನೊಂದು ಬೀಚ್ ತೋರಿಸೋಣ. ನೋಡಿ ಬ್ರೋ, ಒಳಗಡೆ ಇದೆ. ಏನಂತೀರಾ ಇದಕ್ಕೆ?
1000cc ಲೀಡರ್ ಕ್ಲಾಸ್ ಬೈಕ್ Z1000. ಸೊ ಈ ಗಾಡಿ ಬಂದ್ಬಿಟ್ಟು ಡಿ ವಿ ಅವ್ರ ಹತ್ರನೂ ಇತ್ತು ಒಂದು ಟೈಮಲ್ಲಿ. ಸೊ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತಗೊಂಡಿದ್ದಾರೆ ಈ ಗಾಡೀಲಿ. ಕೆಲಸ ಬಂದಿದೆ, ಈಗ ಆಯಿಲ್ ಚೇಂಜ್ ಮಾಡಬೇಕು, ಕ್ಲಚ್ ಕವರ್ ಎಲ್ಲ ಬಂದಿದೆ. ಓಕೆ, ಕ್ಲಚ್ ಕೆಲಸ ಫಿನಿಶ್ ಮಾಡ್ತೀನಿ. ಮಾಡಿ ಇವತ್ತು ನೈಟ್ ಸ್ಟಾರ್ಟ್ ಮಾಡ್ಬಿಡೋದು. ಆಯಿಲ್ ಹಾಕಿ ನೈಟ್ ಪಟಾಕಿ ಹೊಡೆಯೋದೆ. ನೈಟ್ ಪಟಾಕಿ ಹೊಡೆಯೋದೆ. ಆದರೆ ಸ್ಟಾಕ್ ಸೈಲೆನ್ಸರ್ ಇದೆ, ಏನು ಮಾಡೋಕ್ಕಾಗಲ್ಲ. ಓಕೆ. ಇವತ್ತು ಕೊಡೋಣ.